ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ಗೀ ರೈಸ್ಗಾಗಲಿ, ತಂದೂರಿ, ನಾನ್ ಯಾವುದಕ್ಕಾಗಲಿ, ಅಕ್ಕಿ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್. ಅದರಲ್ಲೂ 2 in 1 ಅಂತಲೂ ಕೂಡ ಹೇಳ್ಬೋದು. ಪಾವ್ ಬಜ್ಜಿಗೂ ಕೂಡ ಬೆಸ್ಟಾಗಿರುತ್ತೆ. ಪಾವ್ ಬಜ್ಜಿ ಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂತಾರೆ, ಸಖತ್ತಾಗಿರುತ್ತೆ ಗೊತ್ತಾ. ನನಗಂತೂ ತುಂಬಾ ಫೇವ್ರೇಟು. ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಕ್ರೀಮು ಏನು ಯೂಸ್ ಮಾಡ್ದಂಗೆ ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಬೋದು. ತುಂಬ ಕಷ್ಟನೂ ಏನಿಲ್ಲ, ತುಂಬಾ ಈಸಿ. ನಾನಿಲ್ಲಿ ಸ್ವೀಟ್ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನಾನೀಗ ಇಲ್ಲಿ ಎಲ್ಲನೂ ತರಕಾರಿನೂ ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ. 3 ಈರುಳ್ಳಿ ತೊಗೊಂಡು ಚಾಪ್ ಮಾಡಿದ್ದೀನಿ. ಹಾಗೆಯೇ 1 ಇಡೀ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 4 ಹಸಿರು ಮೆಣಸಿಕಾಯಿ, ಇದನ್ನು ಕೂಡ ಚಾಪರಲ್ಲೇ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನ್ನು ಕೂಡ 3 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ನೋಡಿ ಈ ಥರ ಚಾಪ್ ಮಾಡ್ಕೊಂಡೆ ತೊಗೊಂಡಿದ್ದೀನಿ ನಾನಿಲ್ಲಿ ಚಾಪರಲ್ಲಿ. ನಾನಿಲ್ಲಿ 2 ಕ್ಯಾಪ್ಸಿಕಮ ಈ ಥರ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲವುದು ಇದೇ ಥರ ಮೀಡಿಯಮ್ ಸೈಜಲ್ಲೇ ಇರಬೇಕಾಗುತ್ತೆ. ಮಧ್ಯದನ್ನು ಹಾಕಿಲ್ಲ, ನಾನು ತೆಳ್ಳಿನ ತೆಗೆದುಬಿಟ್ಟು ಈ ಥರ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಸ್ವೀಟ್ ಕಾರ್ನ್ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆಯೇ 10 ಗೋಡಂಬಿನೂ ಕೂಡ ನಾನಿಲ್ಲಿ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿಲಿ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 2 ಸ್ಪೂನು ತುಪ್ಪನೂ ಕೂಡ ಹಾಕೋತಿದ್ದೀನಿ. ಇದೆರಡು ಚೆನ್ನಾಗಿ ಬಿಸಿ ಆದಮೇಲೆ 1 ಸ್ಪೂನು ಜೀರಿಗೆ, ಹಾಗೆ 2 ಪಲಾವ್ ಎಲೆ, 2 ಇಂಚಷ್ಟು ಚಕ್ಕೆ, 2 ಏಲಕ್ಕಿನೂ ಕೂಡ ಹಾಕ್ಕೊಂಡು ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಅದ್ರ ಫ್ಲೇವರ್ ಚೆನ್ನಾಗಿ ಬಿಡಬೇಕು. ಅದಾದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಡ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನಾವು ಎಲ್ಲನೂ ಚಾಪ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಕ್ಯಾಪ್ಸಿಕಮನ್ನು ಕಟ್ ಮಾಡಿಕೊಂಡ್ರೆ ಸಾಕು, ಎಲ್ಲ ಸಿಂಪಲ್ಲು. ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಈರುಳ್ಳಿ, ಅದಕ್ಕೆ ಇನ್ನೂ ಸ್ವಲ್ಪ ಬರಬೇಕು. ಅದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗೋರೊಳಗಡೆ ಈರುಳ್ಳಿನೂ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ, ಈ ಥರ ಬರಬೇಕು. ಈಗ ಇದಾಗಿದೆ. ಇದಕ್ಕೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ 1 ಸ್ಪೂನ್ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ. ಹಾಗೆಯೇ ಖಾರಕ್ಕೆ 1 ಸ್ಪೂನ್ ಖಾರದ ಪುಡಿನ ಹಾಕೋತಾ ಇದ್ದೀನಿ, ನಾರ್ಮಲ್ ಖಾರ ಪುಡಿ. ಹಾಗೆ 1 ಸ್ಪೂನು ಧನಿಯಾ ಪುಡಿನೂ ಕೂಡ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಅರಿಶಿನ. ಇದಕ್ಕೆ ನಾನಿಲ್ಲಿ ಬಿಸಿನೀರು ಹಾಕೋತಾ ಇದ್ದೀನಿ, ಏಕೆಂದರೆ ಮಸಾಲೆ ಸಿಹಿಬಾರ್ದು ಅನ್ನೋದಕ್ಕೋಸ್ಕರ. ಅದನ್ನು ಹಾಕಿದ ತಕ್ಷಣ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಕೂಡ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಬಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಎಣ್ಣೆ ಬಿಡಬೇಕು. ಈ ಥರ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳೋ ಮೆಥಡಲ್ಲೇ ಮಾಡಿ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ನಾನಿಲ್ಲಿ ಟೊಮೊಟೊನ ಹಾಕೋತಿದ್ದೀನಿ. ಹಾಗೆಯೇ ಇದಕ್ಕೆ 1 ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರನ್ನ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇರಬೇಕು ಮೊಸರು. ಇದನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಮೊಸರು ಆದಷ್ಟು ಗಟ್ಟಿ ಮೊಸರು ತೊಗೊಳ್ಳಿ, ಹಾಗೆ ಸ್ವೀಟ್ ಇರೋದನ್ನು ತೊಗೊಳ್ಳಿ, ಹುಳಿದನ್ನು ತಗೊಳಕ್ಕೆ ಹೋಗಿ. ಇದ್ರ ಜೊತೆಗೆ ನಾನು ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲಿ ತೋರಿಸಿದ್ನಲ್ಲಿ ಫಸ್ಟ್ ನೆನೆಸಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಎಲ್ಲದೂ ಹಸಿ ಸ್ಮೆಲ್ಲು ಹೋಗಬೇಕು, ಮೊಸರುದು ಟೊಮೊಟೊ ಎಲ್ಲದೂ. ಅಲ್ಲಿವರೆಗೂ ಕೂಡ ನಾವಿಲ್ಲಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು 5ರಿಂದ 6 ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಸುತ್ತ ಎಣ್ಣೆ ಬಿಡಬೇಕು, ಈ ಥರ ಬರಬೇಕು. ಆವಾಗನೇ ಅದು ಟೊಮೊಟೊದು ಎಲ್ಲದೂ ಹಸಿ ಸ್ಮೆಲ್ಲು ಹೋಗಿದೆ ಅಂತ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಕಿ ಮಿಕ್ಸ್ ಮಾಡಾದಮೇಲೆ ನಿಮಗೆ ಗ್ರೇವಿ ಯಾವ ಒಂದು ಹದದಲ್ಲಿ ಬೇಕು ಅನ್ನೋದನ್ನು ನೋಡಿ ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ, ಅಂದರೆ ಕಾಫಿ ಕುಡಿಯೋ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ಜಾಸ್ತಿ ಹಾಕ್ತಿಲ್ಲ, ಯಾಕೆಂದರೆ ಇಲ್ಲಿ ಕರಿ ಮಾಡ್ತಿರೋದ್ರಿಂದ ನೀರನ್ನು ಜಾಸ್ತಿ ಹಾಕೋದು ಬೇಡ, ಬಿಸಿನೀರನ್ನು ಹಾಕ್ಕೊಳ್ಳಿ. ಹಾಗೆಯೇ ನೀರನ್ನು ಹಾಕಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು 1-2-3 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸ್ವೀಟ್ ಕಾರ್ನ್ ಬೇಯಬೇಕು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿಲ್ಲ, ಸ್ವೀಟ್ ಕಾರ್ನ್ ಮಾತ್ರ ಹಾಕಿದ್ದೀನಿ. ಸ್ವೀಟ್ ಕಾರ್ನ್ ಹಾಕಿದ್ಮೇಲೆ 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸ್ವೀಟ್ ಕಾರ್ನ್ ಬೇಯಬೇಕು. ನೋಡಿ ಈಗ 3-4 ನಿಮಿಷ ಆಗಿದೆ. ಈಗ ಇದು ಬೆಂದಿದೆ ಸ್ವೀಟ್ ಕಾರ್ನು. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಕ್ಯಾಪ್ಸಿಕಮ ಹಾಕೋತೀನಿ. ಕ್ಯಾಪ್ಸಿಕಮ ಫಸ್ಟ್ ಹಾಕೋಕೆ ಹೋಗ್ಬಿಡಿ, ಏಕೆಂದರೆ ಅದು ಕ್ರಂಚಿನೆಸ್ ಆಗಿ ಬರಬೇಕು. ಲಾಸ್ಟಲ್ಲಿ ಹಾಕ್ಬಿಟ್ಟು 2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಬೇಯಿಸ್ಬಿಡಿ, ಸಾಫ್ಟಾಗಿ ಹೋಗುತ್ತೆ ಕ್ಯಾಪ್ಸಿಕಮು. ಅದಕ್ಕೆ ಲಾಸ್ಟಲ್ಲಿ ಹಾಕ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಪಲಾವ್ ಎಲೆ ಹಾಕಿದ್ನಲ್ಲ, ಅದನ್ನು ತೆಗಿತಿದ್ದೀನಿ. ಈ ಟೈಮಲ್ಲಿ ನೀವು ಚಕ್ಕೆ ಎಲ್ಲನೂ ಕೂಡ ತೆಗ್ದು ಹಾಕ್ಬೋದು ಇದರಿಂದ. ಇದು ಈಗ 1-2 ನಿಮಿಷ ಆಗಿದೆ. ಕ್ಯಾಪ್ಸಿಕಮ್ ಕರೆಕ್ಟಾಗಿ ಬಂದಿದೆ. ಈ ಟೈಮಲ್ಲಿ
ತೆಗಿಬೇಕು, ಇಲ್ಲಾಂದರೆ ಸಾಫ್ಟ್ ಆದರೆ ಅದು ಟೇಸ್ಟ್ ಬರೋಲ್ಲ. ಕ್ಯಾಪ್ಸಿಕಮ್ದ ಕ್ರಂಚಿನೆಸ್ ಇರಬೇಕು, ಆವಾಗಲೇ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನೊಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೋತಿದ್ದೀನಿ, 1 ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಕೋತಿದ್ದೀನಿ, ಹಾಗೆಯೇ ಸಾಂಬಾರು ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ನಾಟಿ ಸಾಂಬಾರು ಸೊಪ್ಪು ಹಾಕಿ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಬರಬೇಕು ಅಷ್ಟೇ. ಲಾಸ್ಟಲ್ಲಿ ಹಾಕಿ ಗರಂ ಮಸಾಲ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗೂ ಕೂಡ ಇದೆ, ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿ ಬರುತ್ತೆ, ಎಲ್ಲದಕ್ಕೂ ಸೆಟ್ ಆಗುತ್ತೆ. ಗೀ ರೈಸ್ ಆಗಿರ್ಬೋದು, ನಾನ್ಗಾಗಿರ್ಬೋದು, ಪಾವ್ ಭಾಜಿಗಾಗಿರ್ಬೋದು, ಎಲ್ಲದಕ್ಕೂ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.